ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 22, 2026ರಂದು ಸಂಚಲನ ಮೈಸೂರು ಉದ್ಭವ ಕಲಾವಿದರ ತಂಡ ಬೆಂಗಳೂರು ಅರಳಿ ಸೇವಾ ಟ್ರಸ್ಟ್ ತಸ್ವೀರ್ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಗರದಲ್ಲಿ ಆಯೋಜಿಸಿರುವ ಗ್ರೀಷ್ಮ ರಂಗೋತ್ಸವದಲ್ಲಿ ಹಾಸನದ ಸೆಂಟ್ರಲ್ ಕಾಮರ್ಸ್ ಕಾಲೇಜು ವಿದ್ಯಾರ್ಥಿಗಳು ನನ್ನಿರಿ ನಾಟಕ ಪ್ರದರ್ಶಿಸಿದರು. ಉದ್ಘಾಟನೆಯನ್ನು ಪತ್ರಕರ್ತೆ ರಶ್ಮಿ ಕೋಟೆ, ನಾಗೇಂದ್ರ ಪ್ರಸಾದ್, ಚಿತ್ರಲೇಖ ಪತ್ರಕರ್ತ ಜಿ ಪ್ರಕಾಶ್, ಸಂಚಲನ ತಂಡದ ಮುಖ್ಯಸ್ಥ ದೀಪಕ್ ಮೈಸೂರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಜಿ ಪ್ರಕಾಶ್ ರಚನೆ, ಧನಂಜಯ ಧ್ಯಾನ್ ನಿರ್ದೇಶನ, ಸ್ಥಳ ಕಿರುರಂಗ ಮಂದಿರ ಮೈಸೂರು. ಸಾಂಸ್ಕೃತಿಕ ರಾಜಧಾನಿ ಈ ನಿಟ್ಟಿನಲ್ಲಿ ಸಂಚಲನ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಇಂತಹ ಚಟುವಟಿಕೆಗಳನ್ನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಕಾರಾಗೃಹ ನಿವಾಸಿಗಳಿಗೆ, ಎಲ್ಲ ವಯೋಮಾನದವರು ಕೂಡ ರಂಗಭೂಮಿಯ ಚಟುವಟಿಕೆಗಳು ನಡೆಸ್ತಾ ನಿರಂತರವಾದ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಉದ್ಭವ ಕಲಾವಿದರು ನಮ್ಮ ಬೆಂಗಳೂರವರು ಸುಮಾರು 40 ವರ್ಷಗಳಿಂದ ಸಾಮಾಜಿಕ ನಾಟಕಗಳನ್ನು ಮಾಡ್ತಾ ಬೆಳೀತಾ ಬಂದವರು. ಅದರ ಸಾರಥ್ಯವನ್ನು ವಹಿಸಿಕೊಳ್ತಿದ್ದಂಥ ಶ್ರೀಯುತ ನಾಗೇಂದ್ರ ಪ್ರಸಾದ್ ಅವರಿಗೆ ಈ ಬಾರಿ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿ ಶ್ರೀ ರಾಮಚಂದ್ರ ದತ್ತಿ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಮೈಸೂರು ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ನೋವಿನ ಸಂಗತಿ ಅಂದರೆ ಶ್ರೀಯುತ ನಾಗೇಂದ್ರ ಪ್ರಸಾದ್ ಅವರಿಗೆ ಕಳೆದ ಒಂದು 20 ದಿನಗಳ ಹಿಂದೆ ಕೇರೇಣಿಯ ದತ್ತಿ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಕಳೆದ 20 ದಿನಗಳಿಂದ ಅವರಿಗೆ 1 ಕಿಡ್ನಿಯನ್ನು ತೆಗೆದಿದ್ದಾರೆ. ಆದರೂ ರಂಗಭೂಮಿಯ ಆಸಕ್ತಿ ಬಿಡದೆ ನನ್ನೊಟ್ಟಿಗೆ ಮಾತನಾಡಿ ನಮ್ಮ ಜೊತೆ 3 ದಿನಗಳ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿರುವ ಉದ್ಭವ ಕಲಾವಿದರ ಶ್ರೀಯುತ ನಾಗೇಂದ್ರ ಪ್ರಸಾದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ರಶ್ಮಿ ಕೋಟಿ ಮೇಡಮರು ನನ್ನೆಲ್ಲ ಚಟುವಟಿಕೆಗಳನ್ನ ಬಹಳ ಹತ್ತಿರದಿಂದ ನೋಡ್ತಾರೆ. ಅವರ ಕಚೇರಿಗೆ ಹೋದರೆ ಅತ್ಯಂತ ಪ್ರೀತಿಯಿಂದ ಕೂರಿಸಿ ಮಾತನಾಡಿ ಕಳಿಸ್ತಾರೆ. ಅವರು ಈ ಬಾರಿ ಈ ಗ್ರೀಷ್ಮ ರಂಗೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಉದ್ಭವ ಕಲಾವಿದರು ಸಂಸ್ಥೆಯ ಶಾಂತಾ ಮೇಡಮ್ ಅವರಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ದಯಮಾಡಿ ನಾಟ್ಯ ವೈಭವ ಸಂಸ್ಥೆಯ ಚಿತ್ರಲೇಖ ಮೇಡಮ್ ಅವರು ಮತ್ತು ಪ್ರಕಾಶ್ ಅವರು ವೇದಿಕೆಗೆ ಬಂದರೆ ಉದ್ಘಾಟನಾ ಸಮಾರಂಭವನ್ನು ನಾವು ಪ್ರಾರಂಭ ಮಾಡ್ತೇವೆ. ವೇದಿಕೆ ಮೇಲಿರುವ ಗಣ್ಯರು ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳೋದಕ್ಕೆ ಮುಂಚೆ ನಮ್ಮ ಪುಷ್ಪರವರು ಒಂದು ಗೀತೆಯನ್ನು ಆಡಲು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ದಯಮಾಡಿ ಪುಷ್ಪಲತಾ, ಆ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತ ಹೇಳುವ ಹಾಗೆ ನಮ್ಮ ನಾಡಿನಲ್ಲೇ ಅತ್ಯಂತ ಬಹಳ ಅವರ ಧ್ವನಿ ಕೇಳಬೇಕು. ನೀವು ಬೇರೆದೇ ಧ್ವನಿ, ಅದು ಗಟ್ಟಿ ಧ್ವನಿ. ಜೊತೆಗೆ ನಟಿ, ನಿರ್ದೇಶಕರು, ಬೇರೆ ಬೇರೆ ಬೇರೆಯ ಯೋಜನೆಗಳಲ್ಲಿ ಕೆಲಸ ಮಾಡೋರು, ಸಮಾಜಮುಖಿಯಾಗಿ ಕೆಲಸ ಮಾಡೋರು ನಮ್ಮ ಈ ಗ್ರೀಷ್ಮ ರಂಗೋತ್ಸವಕ್ಕೆ ಗೀತೆಯನ್ನು ಆಡೋದ್ರ ಮೂಲಕ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ತಂಡಕ್ಕೆ ನಾನು ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಏಕೆಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಇವತ್ತಿನ ದಿನಗಳಲ್ಲಿ ಸುಲಭವಾದ ವಿಷಯ ಅಲ್ಲ. ಅದರಲ್ಲೂ 3 ವಿಭಿನ್ನ ತಂಡಗಳು 3 ದಿನಗಳ ಕಾಲ ವಿಭಿನ್ನವಾದಂತಹ ಒಂದು ಸಮಾಜಮುಖಿಯಾದಂತಹ ಒಂದು ಚಿಂತನೆಯನ್ನು ಇಟ್ಕೊಂಡು ಅಂಥ ಒಂದು ಕಥಾವಸ್ತುವನ್ನು ಆಯ್ಕೆ ಮಾಡಿ ಅದನ್ನು ಪ್ರೇಕ್ಷಕರ ಮುಂದೆ ತೆಗೆದುಕೊಂಡು ಹೋಗುವಂಥ ನಿರ್ಧಾರವನ್ನು ಮಾಡೋದು ನಿಜವಾಗ್ಲೂ ಅಭಿನಂದನೀಯ. ಸೊ ಹಾಗಾಗಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನನ್ನ ಪರಿಚಯ ಮೈಸೂರಿಗೆ ಇಲ್ಲದೆ ಇರ್ಬೋದು, ಆದರೆ ನನ್ನಲ್ಲೇ ಹುಟ್ಟು ಬೆಳೆದಿದ್ದು ಟಿ ನರಸೀಪುರದಲ್ಲಿ, ತಿರುಮಕೂಡಿನಲ್ಲಿ. ಮೈಸೂರು ನನ್ನ ಕೇಂದ್ರವಾಗಿತ್ತು. ಸಂಸ್ಕೃತ ಪಾಠಶಾಲೆಗೆ ಓದಿದೆ, ತಿರ್ಗಾ ವಿದ್ಯಾಲಯದಲ್ಲಿ ಓದಿದೆ. ಹೀಗೆ ನನ್ನ ಇದು ಆಯಿತು. ನೆಕ್ಸ್ಟು ನನ್ನ ಗುರುಗಳು ಇಲ್ಲಿಯವರೇನೆ, ಯೋಗಣ್ಣ ಅಂತ ನೀವು ಹೆಸರು ಕೇಳಿರ್ಬೋದು, ಈಗಿನ ಪೀಳಿಗೆ ಕೇಳಿರಲ್ಲ. ಅವರ ಹತ್ರ 14ನೇ ವರ್ಷಕ್ಕೆ ನಾನು ನಾಟಕನ ಪ್ರಾಕ್ಟೀಸ್ ಮಾಡಿದೆ. ಅದು ಗೇಟ್ ಕೀಪರ್ ಆಗಿ. ಅದಾದ ನಂತರ ತದನಂತರ ಬರ್ತಾ ನಾನು ಪ್ರತಿ ನನ್ನ ಜೀವಮಾನ ಪರ್ಯಂತ ನಾಟಕಕ್ಕೆ ಮೀಸಲಿಟ್ಟೆ. ಸುಮಾರು 175 ಸೀರಿಯಲ್ಗಳಾಯಿತು, 3 ಸಿನಿಮಾಗಳು ರಿಲೀಸ್ ಆದವು ಜೊತೆಗೆ. ಆದರೆ ಅದರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಯಾವುದೇ ಆಗಲಿ ತಮ್ಮಲ್ಲಿ ಒಂದೇ ಒಂದು ನಾನು ಕೇಳ್ಕೊಳ್ಳೋದು ಅಂದರೆ, ನಮ್ಮ ಕಾರ್ಯಕ್ರಮಕ್ಕೆ ಗ್ರೀಷ್ಮ ರಂಗೋತ್ಸವಕ್ಕೆ ಬಂದಿದ್ದೀರಾ,
ತಮ್ಮೆಲ್ಲರಿಗೂ ನಾನು ಆಭಾರಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.